ನಿರ್ದೇಶಕನ ಲೈಫಿನ ಹಿಂದೆ ಇಂಥ ಒಂದು ಸ್ಟೋರಿ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಸಿನಿಮಾ ಜ್ಞಾನ ಬಂದಾಗಿಂದನೂ ಕೂಡ ಹೆಂಗ್ ಬರ್ತಿದೆ ಪರದೆ ಮೇಲೆ ಅನ್ನೋದೊಂದು ಎಕ್ಸೈಟ್ಮೆಂಟ್ ಸರ್ ನನಗೆ. ಆಮೇಲೆ ಅದೆಲ್ಲ ನೋಡಿ ಏನ ಯಾಕೆ ನೋಡು ಕಲೆ ಎಲ್ಲಿದೆ ಅಂತ ಅಲ್ಲಿ ಸಿಬ್ಬಂದಿನೆಲ್ಲ ಕರೆದ್ರು. ಅವ್ನು ಯಾವಾಗ ಬಂದ್ರು ಸಿನಿಮಾ ನೋಡೋಕೆ ಬಿಡ್ರಿ ಅಂದ್ರು. ಆ ಪುಸ್ತಕ ಹೆಂಗೆ ಸರ್ಪ್ರೈಸಿಂಗ್ ಆಗಿ ಹೆಂಗಿತ್ತು ಅಂದ್ರೆ ಓಪನ್ ಮಾಡಿದ್ರೆ ಹೌ ಫಿಲ್ಮ್ಸ್ ಆರ್ ಮೇಡ್ ಅಂತ ಇತ್ತು. ಏನು ಹೊಡಿತಾನೆ ಮನುಷ್ಯ ಆ್ಯಕ್ಟರ್ಗಳಿಗೆ ಹೆಂಗೆ ಹೇಳ್ತಾನೆ ಬೆಂಕಿ ಅವ್ನು ನೋಡಿದ್ರೆ ನಡುಕ್ತಾರೆ. ಓ ಇದು ಸಿನಿಮಾ ಹಿಂದೆ ಇದ್ದಾರೆ ಯಾರು, ನಾನು ಅದಾಗಬೇಕು, ಸಿನಿಮಾ ಡೈರೆಕ್ಟರ್ ಆಗೋಣ ಅಂತ ಹೊರಟೆ. ನಾನು ಅಂದ್ಕೊಂಡೆ ಅಘೋಷಿತವಾಗಿ ನಾನು ಬಿಟ್ಟರೆ ಡೈರೆಕ್ಟ್ ಮಾಡ್ತೀನಿ ಅನ್ನಂಗೆ ಆಗ್ಬಿಟ್ಟೆ. ನಾನು ಇದಕ್ಕೆ ದುಡ್ಡು ಹಾಕೋರು ಬೇಕಲ್ಲ ಸರ್. ಯಾರು ಬೆಳ್ಳಿಗೆ ಓಡಾಡ್ತಾರೆ ಅವ್ರಿಗೆಲ್ಲ ಕತೆ ಹೇಳುವೆ. ಯಾರು ಕಾರಲ್ಲಿ ಬಂದರೆ ಇವ್ರ ಹತ್ರ ದುಡ್ಡಿದೆ ಅಂತ ಹೇಳೋದು. ಒಂದು 10-15 ಜನ ಸೇರಿಕೊಂಡು ಸಣ್ಣದಾಗಿ ಎಲ್ಲರೂ ದುಡ್ಡು ಹಾಕಿ ಈ ಪ್ರಣಯದ ಪಕ್ಷಿಗಳು ಅನ್ನೋ ಸಿನಿಮಾನ ಲಾಂಚೇ ಮಾಡಿದ್ವಿ ನಾವು. ಸೊ ಆವತ್ತು ಎಲ್ಲ ಹೀರೋಗಳಿಗೂ ಆ ಕತೆ ಹೇಳಿದ್ದೀನಿ ನಾನು. ಒಬ್ಬರು ಒಪ್ಪಲಿಲ್ಲ ಅದನ್ನ. ಆಮೇಲೆ ನಾನು ಆ ಸ್ಕ್ರಿಪ್ಟ್ನ ಅಷ್ಟು ಚೆನ್ನಾಗಿ ಹೇಳುವೆ ಸರ್. ನಾನು ರೀಡಿಂಗ್ ಕೊಡುವೆ ಸರ್, ನೀವೇ ಮಾಡಿ ಸರ್ ನಾನು. ಬೆಳಗ್ಗೆ 4:15 ಗಂಟೆ ಸರ್. ಅಲ್ಲಿಂದ ಆಯಿಲ್ ಪೇಂಟ್ ಎಲ್ಲ ಮಾಡೋ ಲೆವೆಲ್ಗೆ ಬಂದಿದ್ದೆ ನಾನು. ಈ ಟರ್ಫೆಂಟೈನ್ ಅದು ಇದೆಲ್ಲ ಸೀಮೆಣ್ಣೆ ಥರ ಇರ್ತಲ್ಲ ಸರ್, ಒಂದಷ್ಟು ಪೇಂಟಿಂಗ್ಸು. ಆಚೆ ಬಂದಮೇಲೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಚಳಿಗೆ ಬೆಂಕಿ ಕಾಯಿಸ್ತಾ ಕೂತಿದ್ರಲ್ಲ ಹುಲ್ಲುಗಳು ಹಾಕ್ಕೊಂಡು. ಅಷ್ಟು ಪೇಂಟಿಂಗ್ ತಂದು ಬೆಂಕಿಗೆ ಹಾಕಿ ಆ ಟರ್ಫೆಂಟೈನ್ ಉಯ್ದೆ ಎಲ್ಲ ಬರ್ನಾಗೋ ಲೆವೆಲ್ಗೂ ನಿಂತ್ಕೊಂಡು ಇನ್ನು ಮಾಡಬಾರ್ದು ಈ ಪೇಂಟಿಂಗು ಅಂತ ಬಿಟ್ಟೆ ಸರ್. ಆದಮೇಲೆ ನೆಕ್ಸ್ಟು ಅಲ್ಲಿಂದ ಸಿನಿಮಾ ಡೈರೆಕ್ಟರ್ ಆಗೋಣ ಅಂತ ಹೊರಟೆ ಸರ್. ಸಿನಿಮಾ ಕತೆ ಸರ್, ಸ್ಕ್ರಿಪ್ಟೇ ನನಗೆ ಹೇಳಿದ್ರು ಅದನ್ನು. ಇದು ಒಬ್ಬ ನಿರ್ದೇಶಕನ ಲೈಫಿನ ಹಿಂದೆ ಇಂಥ ಒಂದು ಸ್ಟೋರಿ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಹೌದು ಸರ್, ಹೌದು. ಏನೋ ಆಗ್ಬೇಕಾಗಿತ್ತಲ್ಲ ಅಲ್ವ ಸರ್, ಎಲ್ಲೋ ಇರಬೇಕಾಗಿತ್ತು, ಇಲ್ಲೇ ಇದ್ರಿ. ಹೌದು. ಬಟ್ ಪೇಂಟಿಂಗ್ ಕ್ಯಾನ್ವಾಸ್ ವ್ಯತ್ಯಾಸದ್ದು ಭಾರಿ ಚೆನ್ನಾಗಿದೆ. ಹೌದು, ಭಾರಿ ಚೆನ್ನಾಗಿದೆ. ಅದು ಆ ದಿನಗಳನ್ನೆಲ್ಲ ಈಗ ನೆನೆಸ್ಕೊಂಡ್ರು ಒಂಥರ ಒಂದ್ಸಲ ಓಡಾಡಿ ಬಂದ್ರಿ ಮಂಡಳಿ. ಖಂಡಿತವಾಗಿ ಬಿಷಪ್. ಹೌದು, ಭಾಳ ಅದು ತುಂಬ ಇಷ್ಟ ಆಗೋದು ಸರ್ ಆವಾಗ ಪೇಂಟಿಂಗ್ ಮಾಡೋದೆಲ್ಲ. ಕೊನೆಗೆ ಅದೇ ಲಾಸ್ಟ್. ಅದಾದಮೇಲೆ ಮತ್ತೆ ಯಾವ ಪೇಂಟಿಂಗ್. ಇದು ಹೇಗೆ ಬಂದ್ರಿ ಪ್ರಣಯದ ಪಕ್ಷಿಗಳು? ಅಲ್ಲಿಗೆ ಹೇಗೆ ಬಂದ್ರಿ? ಇಲ್ಲಿ ಪುನಃ ವಾಪಸ್ ಹೋಗ್ಬೇಕು ನಾನು. ಅಲ್ಲಿ ಪುನಃ ಬಾಲ್ಯಕ್ಕೆ ಹೋಗ್ಬೇಕು ನಾನೀಗ. ಪೇಂಟ್ ಬಿಟ್ಟೆ. ಇದಾದಮೇಲೆ ಒಂದು ಸೆಕೆಂಡ್ ಟ್ರ್ಯಾಕು ಈ ಪೇಂಟಿಂಗ್ ಜೊತೆಗೆ ಸ್ವಲ್ಪ ಸಿನಿಮಾ ಕಲೆ ಅನ್ನೋದು ಭಾಳ ಇಂಟ್ರೆಸ್ಟ್ ಸರ್ ನನಗೆ. ಓಕೆ, ಹೆಂಗೆ ನಡೀತಿದೆ ಇದು, ಯಾವ ಥರ ಏನು ಮಾಡ್ತಾರೆ, ಈ ಸಿನಿಮಾ ಅಂದರೆ ಹೆಂಗೆ ಮಾಡ್ತಾರೆ ಅನ್ನೋದು ಬಾಲ್ಯದಿಂದನೂ. ಫಸ್ಟು ನಮ್ಮ ಗ್ರಾಮದಿಂದ ನಾವು ಸಿನಿಮಾ ನೋಡಬೇಕು ಅಂದರೆ ಹನೂರಿಗೆ ಮಾರುತಿ ಚಿತ್ರಮಂದಿರ ಅಂತ ಅಲ್ಲಿಂದ ಅಲ್ಲಿಗೆ ಒಂದು 10-12 ಕಿಲೋಮೀಟ್ರ್ ಅಲ್ಲಿಗೆ ಬರಬೇಕಾಗಿತ್ತು. ನಾವು ಸಣ್ಣ ಹುಡುಗರಲ್ವ, ನಮ್ಮನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮ ಅಣ್ಣಂದರು. ಅವರೇ ಹೋಗೋರು, ಕದ್ದು ರಾತ್ರಿ ಟೈಮಲ್ಲಿ ಹೋಗೋರು, ನೋಡ್ಕೋರು, ಅವಾಗೆಲ್ಲ ಸೆಕೆಂಡ್ ಶೋ ಇತ್ತಲ್ಲ ಸರ್. ಆವಾಗಿಂದ ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ನಮ್ಮೂರಿಗೆ ಒಂದು ಟೆಂಟ್ ಬಂತು ಬಂಡಳ್ಳಿಗೆ. ಆ ಟೆಂಟ್ ಬಂದಮೇಲೆ ಅಲ್ಲಿವರೆಗಾಗಿ ನನಗೆ ಯಾವ ಥರ ಇದು ಹೆಂಗೆ. ಬೆಳಗ್ಗೆ ನೋಡಿದ್ರೆ ಏನೋ ಒಂದು ಕ್ಯಾಬಿನ್, ಒಂದು ಬಾಕ್ಸ್ ಇರ್ತದೆ, ಆ ಕಡೆ ಏನೂ ಇರಲ್ಲ, ಎಲ್ಲ ಸೂತಿಟ್ಬಿಟ್ಟಿರ್ತಾರೆ. ನಾನು ಸಿನಿಮಾ ಜ್ಞಾನ ಬಂದಾಗಿಂದನೂ ಕೂಡ ಹೆಂಗೆ ಬರ್ತಿದೆ ಪರದೆ ಮೇಲೆ ಅನ್ನೋದೊಂದು ಎಕ್ಸೈಟ್ಮೆಂಟ್ ಸರ್ ನನಗೆ. ಆಮೇಲೆ ಅದನ್ನು ತಿಳ್ಕೋಬೇಕು ಅನ್ನೋದೊಂದು ಭಾಳ ಕುತೂಹಲ. ಆಮೇಲೆ ನಮ್ಮೂರಿಗೆ ಟೆಂಟ್ ಬಂತು. ಟೆಂಟ್ ಬಂದ ಮೇಲೆ ನಾನು ಅವಾಗ ಸೆಕೆಂಡ್ ಸ್ಟ್ಯಾಂಡರ್ಡು. ಆ ಟೆಂಟ್ ಆಪ್ರೇಟರ್ ಮಗಳು ಒಬ್ಬರು ಮುಸ್ಲಿಂ ಆಪ್ರೇಟರ್ ಅವರು, ಅವ್ರ ಮಗಳು ಹಸೀನಾ ಅಂತ ಇವತ್ತಿಗೂ ನೆನಪಿದೆ. ನನ್ನ ಕ್ಲಾಸ್ಗೆ ಬಂದವಳು ಸೆಕೆಂಡ್ ಸ್ಟ್ಯಾಂಡರ್ಡು. ಆ ಮಗುಗೆ ಸ್ವಲ್ಪ ಕನ್ನಡ ಅದು ಇದು ಬರೆಯೋದು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ನಾನು ತುಂಬ ಚೆನ್ನಾಗಿ ಬರೆಯುವೆ ನೋಟ್ಸ್ ಎಲ್ಲ. ಆಮೇಲೆ ಈ ಚಿತ್ರಗಳು ಬೇರೆ ಬರೀತಿದ್ದೆ ಅಲ್ಲಿ. ಮುಖಪುಟ ಅಂದರೆ ಗಾಂಧಿ ಬಗ್ಗೆ ಪಾಠ ಇದ್ದರೆ ಪ್ರಶ್ನೆ ಉತ್ತರಕ್ಕಿಂತನೂ ಗಾಂಧಿ ಚಿತ್ರನೇ ಇಂಪ್ರೆಸ್ ಆಗಿ ಬರೆದಿರುವೆ ನಾನು. ಹಾಗೆ ಎಲ್ಲರದು ಸರಿ. ಆ ನೋಟ್ಬುಕ್ಕು ಅದು ಇದ್ರ ಬಗ್ಗೆ ಇಂಪ್ರೆಸ್ ಆಗಿ ಆ ಮಗು ಅವಳು ನನ್ನ ಬುಕ್ಸ್ ಎಲ್ಲ ಅವ್ರ ಅಪ್ಪನ ಹತ್ರ ಮನೆಗೆ ತೊಗೊಂಡೋಗಿ ಅವ್ರು ತೋರಿಸೋದು ಮಾಡೋದು ಹಿಂಗೆ ಒಂದು ಕಮ್ಯುನಿಕೇಷನ್ ಆಗೋಯ್ತು ನನಗೆ. ಅವನು ಇಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾನಲ್ಲ, ಅವನು ಕರ್ಕೊಬ ಒಂದು ಸಾರಿ ಅಂತ ಅವ್ರ ತಂದೆ. ಆಮೇಲೆ ಅವಳು ಹೇಳಿದ್ಲಲ್ಲ, ನನಗೆ ಕ್ಯಾಬಿನ್ ಎಂಟ್ರ್ ಆದೆ ಅವಳ ಮೂಲಕ ಬಂಡಳಿಯಲ್ಲಿ.
ಒಳಗಡೆ ಹೋದರೆ ನನಗೇನು ರೋಮಾಂಚನ ಸರ್ ಅದು ಆ ಪ್ರೊಜೆಕ್ಟ್ರು ಅದು ಇದೆಲ್ಲ ನೋಡಿ ಹೆಂಗಿದು ಹೆಂಗೆ ಅಂತ. ಆಮೇಲೆ ಅವ್ರಿಗೆ ಸ್ವಲ್ಪ ತೀರಾ ಹತ್ತಿರ ಆಗ್ತಾ ಹೋದೆ. ನಾನು ಹೋಗುವಾಗಲೆಲ್ಲ ಅದ್ರ ಟೆಂಟ್ ಇತ್ತಲ್ಲ, ಅದ್ರ ಮೂಲಕನೇ ಸ್ಕೂಲ್ಗೆ ಹೋಗ್ಬೇಕು, ಬರುವಾಗಲೂ ಹಂಗೆ ಬರಬೇಕು, ಒಂದು ವಿಸಿಟ್ ಒಳಗೆ ಹೋಗೋದು ಬರೋದು ಸಲೀಸಾಗ್ಬಿಟ್ಟೆ ನಾನು ಅವ್ರ ಜೊತೆ. ಆಮೇಲೆ ಅಲ್ಲೋದ್ರಲ್ಲೇ ಪೀಸ್ ಆಫ್ ಪಿಕ್ಚರ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿರೋರಲ್ಲ, ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಇದು ಹೆಂಗೆ ಬೆಳುತ್ತಿಲ್ಲಿ ಹೆಂಗೆ ಬರುತ್ತೆ. ಅವ್ರು ಹೇಳೋರು ಇಲ್ಲೇನ್ಸಪ್ಪ, ಇಲ್ಲೇ ಹಿಂಗೆ ಉಲ್ಟಾ ಇಟ್ಟರೆ ಸೀದಾ ಕಾಣುತ್ತೆ, ಹಿಂದ್ಗಡೆಯಿಂದ ಲೈಟು ಹಾಕಿದ್ರೆ ಹಿಂಗೆ ಬರುತ್ತೆ, ಹಿಂಗೆ ಮೂವ್ ಆಗುತ್ತೆ ಎಲ್ಲ ಒಂದಷ್ಟು ಅವ್ರಿಗೆ ಗೊತ್ತಿರೋಷ್ಟು ಹೇಳ್ಕೊಟ್ರು. ನಮ್ಗೆ ಅವಾಗ ಲೆನ್ಸ್ ತೊಗೊಳಕ್ಕೆ ಕಾಸಿಲ್ಲ ಸರ್. ಈ ಮೈಸೂರು ಲ್ಯಾಂಪ್ಸ್ ಬಲ್ಬ್ ಬರೋದು, ಅದನ್ನು ತೊಗೊಂಡು ಮೇಲ್ಗಡೆ ಪೋರ್ಷನ್ಸ್ ಎಲ್ಲ ನೀವು ಹುಷಾರಾಗಿ ತೆಗೆದಾಕ್ಬಿಟ್ಟು ಫಿಲ್ಟರ್ ವಾಟರ್ ಹಾಕ್ಬಿಟ್ರೆ ಒಳ್ಳೆ ನೀರು ಲೆನ್ಸ್ ಆಗೋದು. ಅದು ಅದಕ್ಕೊಂದು ಬಾಕ್ಸ್ ಮಾಡಿ ಹಿಂದ್ಗಡೆ ಒಂದು ಹೋಲು, ಮುಂದ್ಗಡೆ ಒಂದು ದೊಡ್ಡದಾಗಿಟ್ಟು ಆ ಹಿಂದ್ಗಡೆಯಿಂದ ಲೈಟ್ ಬೆಳಕು ಕನ್ನಡಿ ಇಟ್ಟು ಅಲ್ಲಿಂದ ಲೈಟ್ ಹಾಯಿಸಿದ್ರೆ ಸರ್ ಗೋಡೆ ಮೇಲೆ ಬರೋದು, ಪಿಕ್ಚರ್ ಉಲ್ಟಾ ಹಿಡಿಯೋದು, ಉಲ್ಟಾ ಇಟ್ಟರೆ ಅಲ್ಲಿ ಸೀದಾ ಕಾಣೋದು. ಇದು ದಿನ ಇದೇ ಕೆಲಸ ನಂದಲ್ಲಿ ಮನೇಲಿ. ಜಮೀನಿಗೆ ಕೆಲಸ ಮಾಡೋಕ್ಕೆ ಬರೋರೆಲ್ಲ ಬಂದು ಕೂತ್ಕೊಂಡು ನೋಡೋರು. ಈ ಥರ ಅಲ್ಲಿಂದ ಶುರುವಾಗಿ ಕೊನೆಗೆ ಒಂದಷ್ಟು ಆ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ತು ನಮಗೆ. ಸಿಕ್ಕಿದ ಮೇಲೆ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು, ಕಾಮಗೆರೆ ಅನ್ನೋ ಊರಿಗೆ. ಆ ಹಾಸ್ಟೆಲಿಗೆ ಬಂದೆ ನಾನು ಪೇಂಟಿಂಗ್ ಪ್ಯಾರಲಲ್ ಲೈನ್ ಇದು. ಅಲ್ಲಿ ಒಂದು ಟೆಂಟ್ ಇತ್ತು ಸರ್. ಅಲ್ಲಿ ಆ ಟೆಂಟಲ್ಲಿ ನಮ್ಮ ಸತೀಶ್ ಅಂತ ಟೆಂಟ್ ಓನರ್ ತಮ್ಮ ನನ್ನ ಕ್ಲಾಸ್ಮೇಟ್, ಇಬ್ಬರು ಜೊತೆ ಆದಮೇಲೆ ಆ ಟೆಂಟಿಂದ ಮುಂದಕ್ಕೆ ಸ್ಕೂಲಿಂದ ಮುಂದಕ್ಕೆ ಬಂದಿದ್ದರೆ ಆ ಫೀಲ್ಡ್ ಒಳಗಡೆ ಆ ಟೆಂಟ್ ಇರೋ ಸರ್. ಅಲ್ಲಿ ತುಂಬ ಆರ್ಟಿಸ್ಟಿಕ್ಕಾಗಿ ಕಾಣೋದು ಸರ್. ಎಲ್ಲರೂ ಬಂದು ಅಲ್ಲಿ ನಿಂತ್ಕೊಂಡು ಮಾಸ್ಟರ್ ಕೇಳೋರು ಬಂದು ಅದು ನೋಡ್ಕೊಂಡು ಹೋಗಿ ಮಾಡೋರು. ನಾನು ಬಂದು ನಿಂತ್ಕೊಂಡೋದು ಏನೋ ವಿಶೇಷವಾಗಿದೆಯಲ್ಲ ಅಂತ ಅದನ್ನಷ್ಟು ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ ಮಾಡಿದ್ದೆ. ಅದನ್ನು ಗ್ರೀನ್ ಫೀಲ್ಡ್ವರೆಗಿರೋ ಟೆಂಟನ್ನ. ಓಕೆ. ಅದು ಒಂದು ಸಾರಿ ನಾವು ಹುಡುಗ ಕ್ಲಾಸ್ಮೇಟ್ ಆ ಫೋಟೋ ಇಸ್ಕೊಂಡು ಅವ್ರ ಅಣ್ಣನಿಗೆ ತೊಗೊಳ್ಕೊಟ್ಟಿದ್ರು ಆ ಓನರಿಗೆ. ಅವನು ಎಷ್ಟು ಚೆನ್ನಾಗಿ ಬರ್ದಾನೆ, ಅವನು ಫೋಟೋ ತೆಗ್ದಂಗೆ ಬರಿದಾನೆ, ಕರ್ಕೊಬೈಲಿ ಅವನ್ನ ಅಂತ ಅವರು. ಆಮೇಲೆ ಇವರೆಲ್ಲ ನಮ್ಮ ಅಣ್ಣ ಕರೀತಾರೆ ಬಾ ಅಂತ ಟೆಂಟ್ ಒಳಗೆ ಹೋದೆ ನಾನು. ಅಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಯಾರು ಮರಿ ನೀನು, ಯಾವ ಊರು, ಏನು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದೆಯಾ ನೀನು, ಹಂಗೆ ಎಲ್ಲ ಕೇಳಿದ್ರು. ಒಂದು ಸರ್ ನನಗೆ ಮೊದಲಿಂದ ಬರ್ತಿದ್ದು, ಬೇಕಾದ್ರೆ ನಿಮ್ಮನ್ನೇ ಬರಿತೀನಿ ನಾನು. ಆಮೇಲೆ ಅದೆಲ್ಲ ನೋಡಿ ಯಾಕೆ ನೋಡಿ ಕಲೆ ಎಲ್ಲಿದೆ ಅಂಥೇಳಿ ಅಲ್ಲಿ ಸಿಬ್ಬಂದಿನೆಲ್ಲ ಕರೆದು ಅವ್ನು ಯಾವಾಗ ಬಂದರು ಸಿನಿಮಾ ನೋಡೋಕೆ ಬಿಡ್ರಿ ಅಂದರು, ಫ್ರೀ. ಆಮೇಲೆ ಇವರು ಹಿಂಗೆ ಹೇಳಿದ್ದು ನಮ್ಮ ಹಾಸ್ಟೆಲ್ಗೆ ಗೊತ್ತಾಯಿತು. ಅಲ್ಲೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ ನನ್ನ. ಯಾವ್ದು ಒಳ್ಳೆ ಸಿನಿಮಾ ಬಂದರೆ ಸರ್ ಸೆಕೆಂಡ್ ಶೋಗೆ ಬರುವೆ, 1 ಸಾರಿ 2 ಸಾರಿ ನೋಡುವೆ. ಆವಾಗ ನನಗೇನು ಅನ್ನಿಸ್ತು, ಅಲ್ಲಿಂದ ಹೆಂಗಿದು ಈ ಚಿತ್ರ ಕತೆ ಹೆಂಗೆ ಬರೀತಾ ಇದ್ದಾರೆ, ಅದೇನು ಮಾಡ್ತಾಯಿದ್ದಾರೆ, ನಾನೇನು ಮಾಡುವೆ ಸರ್. ಆಗಲೇ ನನಗೂ ಅದು ಗುರು ಇಲ್ಲ. ಒಂದು ನೋಟ್ಬುಕ್ ಎತ್ಕೊಂಡು ಹೋಗುವೆ ಸ್ಕೂಲ್ಗೆ ಹೋಗುವಾಗ, ಸಿನಿಮಾ ನೋಡೋಕೆ ಹೋಗುವಾಗ. ಒಂದು ಸೀನ್ ಮೂವ್ ಆದರೆ ಒಂದು ಲೈನ್ ಹಾಕ್ಕೊಳ್ಳೋದು ಸರ್ ನಾನು, ಲೈನ್ ಹಾಕೊಳ್ಳೋದು. ಸೊ ಫಸ್ಟ್ ಹಾಫಲ್ಲಿ ಎಷ್ಟು ಸೀನ್ ರನ್ ಆಯಿತು, ಒಂದು 30 ಸೀನ್ ಆಗಿರ್ಬೋದು ಇಂಟ್ರೋಲು. ಸೆಕೆಂಡ್ ಹಾಫಲ್ಲಿ ಇಷ್ಟು ಸೀನ್ ಬರೀಬೇಕು ಅಂತ. ಇದೊಂದಷ್ಟು ಹಿಂಗೆ ಸ್ಟಡಿ ಮಾಡ್ಕೊಂಡು 1 2 ಸಾರಿ 3 ಸಾರಿ ನೋಡುವಾಗ ತುಂಬ ಸ್ವಲ್ಪ ಅದ್ರ ವಿಚಾರ ಎಲ್ಲ ಒಂಚೂರು ಮನಸ್ಸಿಗೆ ಹತ್ರ ಬಂತು ಸರ್. ಅಲ್ಲಿ ಮುಗಿದ್ಮೇಲೆ ಸೆಂಟ್ ಫಿಲಮೆನಸ್ಗೆ ಬಂದೆ ಮೈಸೂರು. ಅಲ್ಲಿ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದೀನಿ ಅಂತ ನನಗೊಂದು ಬುಕ್ ಪ್ರೆಸೆಂಟ್ ಮಾಡಿದ್ರು ಸರ್. ಅಲ್ಲಿಂದ ಆ ಪುಸ್ತಕ ಹೆಂಗೆ ಸರ್ಪ್ರೈಸಿಂಗಾಗಿ ಹೆಂಗಿತ್ತು ಅಂದರೆ, ಓಪನ್ ಮಾಡಿದ್ರೆ ಹೌ ಫಿಲ್ಮ್ಸ್ ಆರ್ ಮೇಡ್ ಅಂತ ಇತ್ತು. ನೀವು ಹತ್ರ ಇದ್ದಲ್ಲ, ಅದೇ ಸಿನಿಮಾನೇ ಹತ್ರ ಬಂದಿದೆ. ಹೌದು. ನಾನು ಅದು ರ್ಯಾಪರ್ ಕೊಟ್ಟು ನೋಡಿದ್ರೆ ಅವರು ಯಾರೋ ಜಾನ್ ಡಿ ಅಂತ ಒಬ್ಬರು ಡೈರೆಕ್ಟರ್ ಬರ್ತಿದ್ದು ಬುಕ್ ಸರ್. ಅದು ಒಂದು 100 ಪುಟ ಆಯಿತು. ಓಕೆ. ಹೌ ಫಿಲ್ಮ್ಸ್ ಆರ್ ಮೇಡ್ ಅಂತ ಪುಸ್ತಕ ಸರ್. ಅದನ್ನು ಒಂದು 100 ಸಾರಿ ಓದಿರ್ಬೋದು ನಾನು ಅದನ್ನ. ಓಕೆ. ಅಲ್ಲೇನಂದರೆ ಈ ಸ್ಟೋರಿ ಅಂದರೆ ಏನು, ಸ್ಕ್ರೀನ್ ಪ್ಲೇ ಅಂದರೆ ಡೈಲಾಗ್ ಅಂದರೆ ಏನು, ಹಂಗೆ ಅದೊಂದಷ್ಟು. ಈ ಶಾರ್ಟ್ಸಲ್ಲಿ ಏನು, ಕ್ಲೋಸ್ ಶಾರ್ಟು, ಮಿಡ್ ಶಾರ್ಟು, ಟ್ರಾಲಿ ಅಂಥವಿಂಥವೆಲ್ಲ ಒಂದು 4 ಲೈನಲ್ಲಿ ವಿವರಣೆ ಸರ್. ಅಷ್ಟು ಇಂಗ್ಲೀಷು ಚೆನ್ನಾಗಿ ಬರ್ತಿರಲಿಲ್ಲ. ತುಂಬ ಡಿಕ್ಷ್ನರಿ ತಗೊಂಡು ಒಂದೊಂದೇ ಪದದ ಅರ್ಥ ಹುಡ್ಕೊಂಡು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೆ ಅದು ನಾನು. ಅದಾದ ಮೇಲೆ ಅದನ್ನು ಮೈಂಡಲ್ಲಿ ಇಟ್ಕೊಂಡೋಗಿ ಸಿನಿಮಾ ನೋಡೋಕ್ಕೆ ಶುರು ಮಾಡಿದೆ. ಓಕೆ. ಕ್ಲೋಸ್ ಶಾರ್ಟ್ ಅಂದರೆ ಇದು ಅಂತ, ಎಕ್ಸ್ಪ್ರೆಷನ್ಸ್ಗೋಸ್ಕರ ಹಿಂಗೆ ಇಟ್ಟಿದ್ದಾರೆ. ಮಿಡ್ ಶಾರ್ಟ್ ಅಂದರೆ ಒಂದು 4-5 ಜನ ಇದ್ದೆ ಹಿಂಗೆ, ವೈಡ್ ಅಂದರೆ ಹಿಂಗೆ ಲೊಕೇಶನ್ ರಿಜಿಸ್ಟರ್ ಮಾಡ್ತಿದ್ದಾರೆ, ಟ್ರಯಲಿ ಅಂದರೆ ಮೂಮೆಂಟ್ ಇದ್ದರೆ ಟ್ರಯಲಿ ಆಗ್ತಾಯಿದ್ದಾರೆ. ಹಿಂಗೆ ನಾನು ಹಿಂಗೆ ಸ್ಟಡಿ ಮಾಡಿದೆ ಸರ್ ಅದನ್ನು. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಹತ್ರ ಆಗೋದು. ಸಿನಿಮಾ ಇಷ್ಟೇ ಅನಿಸ್ತು ನನಗೆ. ಅದೆಲ್ಲ ಆಯಿತು. ಎಲ್ಲ ಆದಮೇಲೆ ನಾನೇ ಅಂದ್ಕೊಂಡೆ ಅಘೋಷಿತವಾಗಿ ನಾನು ಬಿಟ್ಟರೆ ಡೈರೆಕ್ಟ್ ಮಾಡ್ತೀನಿ ಅನ್ನಂಗೆ ಆಗ್ಬಿಟ್ಟೆ ನಾನು. ಓಕೆ. SSLC ಆಯಿತು. ಅಲ್ಲಿಂದ ಪುನಃ ವಾಪಸ್ ಕೊಳ್ಳೇಗಾಲಕ್ಕೆ ಬಂದೆ. PUCಗೆ ಸೇರಿಕೊಂಡೆ.
ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅದೇನು ಓದಲಿಲ್ಲ ಬಿಡಿ ನಾನು. PCMBಗೆ ಸೇರ್ಕೊಂಡು ಬರೀ ಸಿನಿಮಾ. ಅಲ್ಲಿಂದ ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಕಾಮಗೆರೆಯಿಂದ ಒಂದು ಸಾರಿ ಈ ಬ್ಲಫ್ಗೆ ಎಕ್ಸ್ಕರ್ಷನ್ಗೆ ಕರ್ಕೊಬಂದರು ನಮ್ಮನ್ನೆಲ್ಲ, ಸ್ಕೂಲ್ ಮಕ್ಕಳನ್ನ. ಅಲ್ಲಿ ಬಂದಾಗ ನಾನು ಫಸ್ಟ್ ಟೈಮು ಈ ಭಾರತಿರಾಜ ಅವರು 16 ವೈದಿನಿಲೆ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಾಯಿದ್ರು. ಅದನ್ನು ಲೈವ್ ಶೂಟಿಂಗ್ ಅಂತ ನೋಡಿದ್ದು ಅದೇ ನಾನು ಫಸ್ಟು ನೋಡಿದೆ. ನಾನು ಒಂದಷ್ಟೊತ್ತು ನಿಂತ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು ಮಾಸ್ಟ್ರನ್ನ, ಒಂದಷ್ಟೊತ್ತು ನೋಡೋಕ್ಕೆ ಬಿಡಿ ಇಲ್ಲಿ ಅಂತ. ನನಗೆ ಅಲ್ಲಿ ಜ್ಞಾನೋದಯ ಆದದ್ದು ಸರ್. ಅಲ್ಲಿವರೆಗೂ ನನಗನ್ಸಿದ್ದೇನೆಂದರೆ ಸ್ಕ್ರೀನ್ ಮೇಲೆ ಬರೋರು ಮಾತ್ರ ನನ್ನ ಮೈಂಡಲ್ಲಿದ್ದರು. ಅಲ್ಲಿ ನೋಡಿದ್ರೆ ಅವ್ರ ಹಿಂದೆ ಬೇರೆ ಇದ್ದಾನೆ, ಏನು ಹೊಡಿತಾನೆ ಮನುಷ್ಯ, ಆ್ಯಕ್ಟ್ರ್ಗಳಿಗೆ ಹೆಂಗೆ ಹೇಳ್ತಾನೆ, ಈ ಬೆಂಕಿ ಅವ್ನು ನೋಡಿದ್ರೆ ನಡುಕ್ತಾರೆ. ಓ ಇದು ಸಿನಿಮಾ ಹಿಂದೆ ಇದ್ದಾರೆ ಯಾರೋ, ನಾನು ಅದಾಗಬೇಕು ಅನ್ನೋದೊಂದು ಮೈಂಡಿಗೆ ಬಂತು ಸರ್. ಓಕೆ. ಅಲ್ಲಿಂದ PUC ಮುಗೀತು. PUC ಮುಗೀತಿದ್ದಂಗೆ ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ನಾನು ಈ ಕಾಲೇಜ್ ಬಿಟ್ಟು ಸಿನಿಮಾ ಸೇರ್ಕೋಬೇಕು ಅಂತ ಓಡಾಡ್ತಿದ್ನಲ್ಲ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಒಂದು ಕತೆ ಬರ್ಕೊಂಡೆ. ಅಲ್ಲಿಂದ ಇದಕ್ಕೆ ದುಡ್ಡು ಹಾಕೋರು ಬೇಕಲ್ಲ ಸರ್. ಯಾರು ಬೆಳ್ಳಗೆ ಓಡಾಡ್ತಾರೆ ಅವ್ರಿಗೆಲ್ಲ ಕತೆ ಹೇಳುವೇನಂತ. ಯಾರು ಕಾರಲ್ಲಿ ಬಂದರೆ ಇವ್ರ ಹತ್ರ ದುಡ್ಡಿದೆ ಕತೆ ಹೇಳೋದು. ನಮ್ಮ ಕೊಳ್ಳೇಗಾಲಕ್ಕೆ BDO ಬಂದರೆ ಹೊಸದಾಗಿ ಅವ್ರ ಕತೆ, ತಹಸೀಲ್ದಾರ್ ಬಂದರೆ ಅವ್ರ ಕತೆ, ಇಂಜಿನಿಯರ್ ಯಾರವ್ರು ಬಂದರೆ ಅವರಿಗೆ. ಒಂದಷ್ಟು ಜನ ಇದೇ ಥರ ನಂತರದವ್ರೆ ಹುಚ್ಚಿರೋರು ಒಂದಷ್ಟು ಜನ ಸ್ನೇಹಿತರಾಗೋದ್ರು. ತಮಿಳ್ನಾಡಿಗೆಲ್ಲ ಕರ್ಕೊಂಡೋಗೋರು ನನ್ನ. ಇವತ್ತು ನೆನಪಿದೆ ನನಗೆ. ಅಜೀಜ್ ಅಂತ ಒಬ್ಬರು ಪಾಪ, ಇನ್ನೊಬ್ಬರು ಕೃಷ್ಣಮೂರ್ತಿ ಅಂತ, ಇವ್ರುಗಳು. ಅದು ನನ್ನಿಂದ ವಯಸ್ಸಲ್ಲಿ ದೊಡ್ಡವರವರು. ಅವ್ರಿಗೇನೋ ಇದೆ ಹುಡುಗನ ಹತ್ರ, ಏನೋ ಒಂದು ಸಪೋರ್ಟ್ ಮಾಡೋಣ ಅಂತ. ಸರ್ ಅವ್ರು ಕೊಳ್ಳೇಗಾಲದಿಂದ ಬಾಳೆ ತುಂಬ್ಕೊಬರೋಕ್ಕೆ ಸತ್ತಿ ಸೇಲಂಗೆಲ್ಲ ಹೋಗೋರು ನನ್ನನ್ನು ಲಾರಿಯಲ್ಲಿ ಕೂರಿಸ್ಕೊಂಡು ಹೋಗೋರು ಸರ್. ಆ ಅಪ್ಪನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಆ ತೋಟದ ಓನರ್ಗೆ, ನಾನು ಬಾಳೆ ತುಂಬಿಸ್ತಿರ್ತೀನಿ ನೀ ಕತೆ ಹೇಳೋ ನಾನು. ಅಲ್ಲೋಗ ಅಪ್ಪನ ಕೂರಿಸ್ಕೊಂಡು ತೋಟದ ಓನರ್ನ ಕತೆ ಹೇಳೋದು. ಹಿಂಗೆ ಈ ಥರ ಒಂದಷ್ಟೆಲ್ಲ ಪ್ರೊಡ್ಯೂಸರ್ ಹಿಡಿಯೋ ಕೆಲಸಗಳು ಶುರು ಆಯಿತು. ಆಮೇಲೆ ಒಂದಷ್ಟು ನನ್ನ ಸ್ನೇಹಿತರುಗಳೇ, ಕೊಳ್ಳೇಗಾಲ ಸ್ನೇಹಿತರು ಒಂದಷ್ಟು ಜನ, ತುಂಬ ಜನ ಇದ್ದಾರೆ ಪಾಪ. ಅವ್ರು ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಅವರೆಲ್ಲ ಸೇರಿ ಏನೋ ಒಂದು ಮಾಡೋಣ ಅಂಥೇಳಿ, ಆಗಲೇ ಕ್ರೌಡ್ ಫಂಡಿಂಗ್ ಸರ್ ಅದು. ಒಂದು 10-15 ಜನ ಸೇರಿಕೊಂಡು ಸಣ್ಣದಾಗಿ ಎಲ್ಲರೂ ದುಡ್ಡು ಹಾಕಿ ಈ ಪ್ರಣಯದ ಪಕ್ಷಿಗಳು ಅನ್ನೋ ಸಿನಿಮಾನ ಲಾಂಚೇ ಮಾಡಿದ್ವಿ ನಾವು. ಓಕೆ. ಅಲ್ಲಿಂದ ನಾನು ಡೈರೆಕ್ಟ್ರ್ ಅಂತ ಶುರು ಮಾಡಿದೆ ಸರ್. ವೃತ್ತಿನ ಮಾಡಿದ್ವಿ. ಹೆಚ್ಚು ಕಡಿಮೆ 13 ಶೆಡ್ಯೂಲ್ ಅದು. ಯಾವಾಗ ದುಡ್ಡು ಸಿಗುತ್ತೆ ಆಗ ಮಾಡೋದು. ಯಾರು ಒಂದು ಎಕ್ಸ್ಟ್ರಾ ದುಡ್ಡು ಬರ್ತಾರೆ ಅವ್ರ ಪ್ರೊಡ್ಯೂಸರ್ ಲಿಸ್ಟಲ್ಲಿ ಇನ್ನೊಬ್ಬ ಹಿಂಗೆ ಮಾಡಿ ಆ ಸಿನಿಮಾ ಮಾಡಿದ್ವಿ ಸರ್. ಆ ಸಿನಿಮಾ ಮಾಡಿ ರಮೇಶ್ ಅರವಿಂದ್ ಅವರು ಫಸ್ಟು, ಕಾವ್ಯ ಮೇಡಮ್. ಹಾಗೆ ರಮೇಶ್ ಅರವಿಂದ್ ಅವರು ತುಂಬ ಶಾರ್ಪ್ ಸರ್, ತುಂಬ ಬುದ್ಧಿವಂತರು ಸರ್ ಅವರು. ಆವಾಗಲೇ ತುಂಬ ಬುದ್ಧಿವಂತ ಸರ್. ನಾನು ಶಾರ್ಟ್ ಇಟ್ಟರೆ ಆಶ್ಚರ್ಯಪಡೋರು ಅವರು. ಸರ್ ಹೌ ಕ್ಯಾನ್ ಸರ್, ಯಾರ ಹತ್ರ ಇರಲ್ಲ ಅಂತೀರ ನೀವು, ಇಷ್ಟು ಪರ್ಫೆಕ್ಟಾಗಿ ಹೆಂಗೆ ಸರ್ ಹೇಳ್ತೀರಿ, ಇದೇ ಬೇಕು ಅಂತ ಹೆಂಗೆ ಸರ್ ಹೇಳ್ತೀರಿ ನೀವು ಅನ್ನೋರವರು. ಆ ಲೆವೆಲ್ನ ಪ್ರಿಪೇರ್ ಆಗಿಬಿಟ್ಟಿದ್ದೆ ಸರ್ ನಾನು. ಹಂಗಾಗಿ ಸಿನಿಮಾ ನನಗೆ ಇವತ್ತು ನೆನಪು. ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಫಸ್ಟ್ ಪೂಜೆ ಮಾಡಿ ಶಾರ್ಟ್ ಇಟ್ಟಿದ್ದೀವಿ. ಆವತ್ತೇ ನಾನು ಕ್ಯಾಮ್ರಾ ವ್ಯೂ ಫೈಂಡರಲ್ಲಿ ನೋಡ್ತಿದ್ದೀನಿ. ಅವ್ರನ್ನ ತುಂಬ ಹೊತ್ತು ನಿಲ್ಲಿಸಿದ್ದೆ ನಾನು. ನಮ್ಮ ಭಾಳ ವರ್ಷಗಳ ಕನಸು ಸರ್, ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ನಾನು ನೋಡ್ತೀನಿ. ಹಂಗಾಗಿ ಗಟ್ಟಿ ಮಾಡಿದ್ದೆ ಹೇಳಿ ಸರ್ ಸಿನಿಮಾ. ಅಲ್ಲಿವರೆಗೆ ಗಟ್ಟಿ ಡೈರೆಕ್ಟ್ ತುಂಬ ಲೈಕ್ ಮಾಡಿದ್ದೆ ಸಿನಿಮಾ ಗಟ್ಟಿ ಮೇಳ ಸರ್. ಅದು ನೀವೇ ಹೀರೋ ಆಗಲಿಕ್ಕೆ ಅದು ಸಾಧ್ಯನಾ? ಇಲ್ಲ, ಅವಾಗೇನಂದ್ರೆ ಸರ್, ಈಗ ಸ್ವಲ್ಪ ಈ ಸಿದ್ಧ ಸೂತ್ರಗಳನ್ನ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಮಾಡ್ತಿದ್ವಿ. ಈಗ ನಾನು ಆವಾಗಲೇ ತಾಯಿಲತ್ತ ಅವ್ರ ವಿಚಾರ ಹೇಳಿದೆ. ಆವಾಗೆಲ್ಲ ಈ ಕರ್ಪೂರದ ಎಂಥದ್ದು ನಮ್ಮ ಶೃಂಗಾರ ಕಾವ್ಯ ಮಾಡಿದ್ಮೇಲೆ ನನಗೆ ಸಿನಿಮಾನೇ ಇಲ್ಲ. ಯಾಕೋ ನನಗನ್ಸೋದು ಮಾಡ್ತಾಯಿದ್ದೀನಿ. ಇಂಡಸ್ಟ್ರಿಗೆ ಏನು ಬೇಕು, ಮಾರ್ಕೆಟ್ಗೆ ಏನು ಬೇಕು ಅದನ್ನು ಮಾಡ್ತಿಲ್ಲ ನಾನು ಅಂತ ನನಗೆ ಅನ್ನಿಸ್ತು. ಆವಾಗ ಈ ತಾಯಿಲತ್ತವರು, ಎತ್ತವರು, ಕರ್ಪೂರದ ಗೊಂಬೆ ಇವೆಲ್ಲ ಮಾಡ್ಕೊಂಡು ಬಂದು ಕಮರ್ಷಿಯಲಿ ದೊಡ್ಡಿಟ್ಟು ಸರ್ ಅವೆಲ್ಲ. ಆವಾಗ ಎಲ್ಲ ಒಂದು ಕಡೆ ಬ್ರ್ಯಾಂಡ್ ಆದೆ ನಾನು. ಇದೇ ಮಾಡ್ತಾರೆ ಅವನು, ಸೆಂಟಿಮೆಂಟ್ ಬಿಟ್ಟು ಬೇರೆ ಮಾಡೋಕ್ಕೆ ಬರಲ್ಲ ಅವನಿಗೆ ಅನ್ನೋವಂಥದ್ದೊಂದು. ಸೊ ಬೇಡ, ಇದನ್ನು ಬ್ರೇಕ್ ಮಾಡೋಣ ಅನ್ನೋದು ಮೈಂಡಲ್ಲಿತ್ತು. ಆಮೇಲೆ ಸರ್ ಈ ಥರ ಜೋಸಲ್ಲಿ ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಿದ್ವಿ. ಆವಾಗ ನನಗನ್ಸಿದ್ದೇನೆಂದರೆ, ಏನು ಸಿನಿಮಾ ಮಾಡೋಕ್ಕೊಂದು ಕಥೆನೇ ಬೇಕಾ, ಕಥೆ ಇಲ್ಲದೆ ಮಾಡಿದ್ರೆ ಹೆಂಗೆ ಅಂತ ಈ ಚಿಕ್ಕ ವಿಚಾರಗಳನ್ನೇ ಇಟ್ಕೊಂಡು ಒಂದು ಕಥೆ ಇಲ್ಲದೆ ಸಿನಿಮಾ ಮಾಡೋಣ, ನೋಡೋಣ ಹೆಂಗಿರುತ್ತೋ, ಹ್ಯೂಮರಾಗಿ ಹೇಳಿದ್ರೆ ಹೆಂಗೆ ಅದನ್ನು. ಸೊ ಇಬ್ಬರು ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿ, ಅವರಿಬ್ಬರ ಮಧ್ಯೆ ಇನ್ನೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋವರೆಗೂ ಒಂದಷ್ಟು ವಿಚಾರಗಳು ನಡೀತಾವಲ್ಲ, ಅದನ್ನೇ ದೃಶ್ಯಗಳು ಮಾಡಿಕೊಂಡು ಹ್ಯೂಮರಾಗಿ ಹೇಳಿದ್ರೆ ಹೆಂಗೆ ಅಂತ ಸುಮ್ಮನೆ ಒಂದು ಥಾಟ್. ಅದು ನನಗಾಗ್ತಾನೆ ಆ ಥರದ ಅನುಭವಗಳಾಗಿದ್ವಲ್ಲ, ಇದನ್ನೇ ಇಟ್ಟು ಮಾಡಿದ್ರೆ ಹೆಂಗೆ ಅನ್ನೋದೊಂದು ಬಂತು. ಅದನ್ನೊಂದು ಕತೆ ಮಾಡಿಕೊಂಡೆ.
ಮಾಡಿ ನಮ್ಮ ರಮೇಶ್ ಯಾದವ್ ಮತ್ತು RS ಗೌಡ್ರು ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರು ಅದನ್ನು. ಸೊ ಆವತ್ತು ಎಲ್ಲ ಹೀರೋಗಳಿಗೂ ಆ ಕಥೆ ಹೇಳಿದ್ದೀನಿ ನಾನು, ಎಲ್ಲರಿಗೂ ಮಾಡಿ 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 ಸ್ಕ್ರಿಪ್ಟ್ ಹೇಳಿದ್ವಿ, ಏನೂ ಇಲ್ವಲ್ಲ ಇದರಲ್ಲಿ ಏನೂ ಇಲ್ವಲ್ಲ ಅನ್ನೋರು. ಒಬ್ಬರು ಒಪ್ಪಲಿಲ್ಲ ಅದನ್ನ. ಆಮೇಲೆ ನಾನು ಆ ಸ್ಕ್ರಿಪ್ಟ್ನ ಅಷ್ಟು ಚೆನ್ನಾಗಿ ಹೇಳುವೆ ಸರ್, ನಾನು ರೀಡಿಂಗ್ ಕೊಡುವೆ. ಇದನ್ನು ತುಂಬ ಸಾರಿ ಕೇಳಿ 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 ನಮ್ಮ ಪ್ರೊಡ್ಯೂಸರ್ಸ್ ಮೈಂಡಲ್ಲಿ ಇತ್ತಲ್ಲ, ಅವರು ಸರ್ ನೀವೇ ಮಾಡಿ ಸರ್ ನಾನು, ಇಲ್ಲ ಸರ್ ಈಗ ನೀವು ಹೇಳ್ತಿದ್ರಲ್ಲ ಇಷ್ಟು ಚೆನ್ನಾಗಿ ಬೇರೆ ಯಾರೂ ಮಾಡಲ್ಲ, ಯಾಕೆಂದ್ರೆ ಇಷ್ಟು ನ್ಯಾಚುರಲಾಗಿ ಬೇರೆ ಯಾರೂ ಮಾಡಲ್ಲ, ನೀವು ಮಾಡಿ ಅಂದರು. ಹಂಗಾಗಿ ಆ ಸಿನಿಮಾನ ನಾನು ಆ್ಯಕ್ಟ್ ಮಾಡಿದೆ ಸರ್. ಗಟ್ಟಿ ಮೇಳ ನನಗೊಂದು ಒಳ್ಳೆಯ ಹೆಸರು ಬಂತು ಅದರಲ್ಲಿ. ಹೀಗೆ ಒಂದಷ್ಟು ಪ್ರಯತ್ನಗಳು ಬೇರೆ 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 ವಿಭಿನ್ನವಾಗಿ ಮಾಡೋಣ ಅನ್ನೋ ತುಡಿತದಲ್ಲಿ ಅದು ಒಂದು ಸಿನಿಮಾ. ಈ ಸಿನಿಮಾ ಲೈಫಿಗೆ ಆ ಒಂದು ನೋವು ಕಾಡುತ್ತೆ. ಎಲ್ಲವನ್ನೂ ತುಂಬ ಸರಳವಾಗಿ ಪಾಸಿಟಿವ್ ಆಗಿ ತಗೋತೀನಿ ಸರ್. ನನಗೇನೆಲ್ಲ ಅಡೆತಡೆಗಳು ಬಂದಾಗ, ಕುಗ್ಗೋಗುವಂಥ ಸಂದರ್ಭಗಳು ಬಂದಾಗ ಸಿನಿಮಾ ನನ್ನ ಎತ್ತಿ ನಿಲ್ಲಿಸಿದ್ದೇ ಸಿನಿಮಾ. ಆ ಸಿನಿಮಾ ಕಲೆ ಒಲಿದು ಬಂತು ಅಂದರೆ ಅದು ನಾನು ಅಷ್ಟು ಅದನ್ನು ತುಂಬ ರಕ್ತದಲ್ಲಿ ಸೇರಿಸ್ಕೊಬಿಟ್ಟಿದ್ದೀನಿ ಸರ್. ನಾನು 1 ವರ್ಷ 5 ಸಿನಿಮಾಗಳನ್ನ ಮಾಡಿ 500 ಡೇಸ್ ಮಾಡಿದ್ದು ಇದೆ. ನನ್ನ ಈ ವೈಫ್ ಇದ್ದಾರಲ್ಲ, ಅವರಿಬ್ಬರು ಅತ್ಯಂತ ಕ್ಲೋಸ್ ಫ್ರೆಂಡ್ಸ್. ಅಪ್ಪ ಅಮ್ಮ ಇಬ್ಬರು ಸಿನಿಮಾದವರಲ್ಲ. ಅವಳು ಒಂದು ಸಿನಿಮಾನವರು ಮಾಡಿಸಿ ನೀವು ಎಷ್ಟು ಚಂದ ಇದ್ದಾಳೆ ಅವಳು ಅಂತಿರ್ತಾಳೆ ಯಾವಾಗಲೂ. ಈಗ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾಳೆ ಅವಳು, ಅಷ್ಟು ಚಂದ ಇದ್ದಾಳೆ.